ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಮ್ಮ ಮೆಟ್ರೋದಲ್ಲಿ ರೀಲ್ಸ್ ಮಾಡುವಂತಹ ವಿಚಾರ ಮತ್ತೊಂದು ವಿಚಾರಕ್ಕೆ ತೀವ್ರ ಆಕ್ರೋಶ ಎದುರಾಗ್ತಾ ಇತ್ತು. ಆದರೆ ಈಗ ಒಂದು ನೀಚ ಕೆಲಸ ಎಸಗಿರೋದಕ್ಕೆ ಇಡೀ ರಾಜ್ಯದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ಮೆಟ್ರೋದಲ್ಲಿ ಮಹಿಳೆಯರ ವಿಡಿಯೋ ಮಾಡ್ತಾ ಇರುವಂತಹ ಒಂದು ದೃಶ್ಯ ಈಗ ಬೆಳಕಿಗೆ ಬರ್ತಾ ಇದೆ. ಮೆಟ್ರೋದಲ್ಲಿ ಮಹಿಳೆಯರ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತಾ ಇತ್ತು. ಹೆಣ್ಣು ಮಕ್ಕಳ ವಿಡಿಯೋ ವೈರಲ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಖಾಕಿ ಪಡೆ ಈಗ ಅಲರ್ಟ್ ಆಗಿದೆ. ಬನಶಂಕರಿ ಠಾಣೆಯಲ್ಲಿ ಒಂದು ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ರಹಸ್ಯವಾಗಿ ಮಹಿಳೆಯರ ವಿಡಿಯೋ ಮಾಡಿ ಕೆಲವು ಪುಂಡರು ವಿಕೃತಿ ಮೆರೆದಿದ್ದಾರೆ. ಮೆಟ್ರೋ ಚಿಕ್ಸ್ ಎನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಆಕ್ಷೇಪಾರ್ಹ ವಿಡಿಯೋ ನೋಡಿ ಸಾರ್ವಜನಿಕರು ಈಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇತ್ತು. ಆದರೆ ಈಗ ಸಾರ್ವಜನಿಕರ ಖಾಸಗೀಕರಣಕ್ಕೂ ಕೂಡ ಧಕ್ಕೆಯಾಗ್ತಾ ಇರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತಹ ವಿಡಿಯೋಗಳನ್ನು ನೋಡಿ ಇದೀಗ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಈ ಪೇಜ್ ಯಾರು ಓಪನ್ ಮಾಡಿದ್ದಾರೆ, ಯಾರು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆರಂಭಿಸಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಯಾವಾಗ ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾಯಿತು, ಪೊಲೀಸ್ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಸುಮೋಟೋ ಕೇಸು ದಾಖಲು ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಮಹಿಳೆಯರ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿಕೊಂಡು ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಇದೀಗ ಬನಶಂಕರಿ ಠಾಣೆಯಲ್ಲಿ ಒಂದು ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಇದರ ತನಿಖೆ ಮುಂದುವರಿಸಿದ್ದಾರೆ. ಒಬ್ಬ ಚಪ್ರಿ ನನ್ನ ಮಗ ಒಂದು ಇನ್ಸ್ಟಾ ಅಕೌಂಟ್ ಓಪನ್ ಮಾಡಿದ್ದಾನೆ. ಅದರಲ್ಲಿ ನೇಮ್ ಕೊಟ್ಟಿರೋದೇನಂದ್ರೆ ನಮ್ಮ ಬೆಂಗಳೂರು ಕ್ಲಿಕ್ಸ್ ಅಂತ ಹೇಳ್ಬಿಟ್ಟು ಬರೀ ಯಾವ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದಾನೆ ಅಂತಂದ್ರೆ ಇದರಲ್ಲಿ ನಾಳೆ ದಿನ ನಿಮ್ಮ ಅಕ್ಕ ಮತ್ತೆ ತಂಗಿ ಕೂಡ ಇರ್ಬೋದು, ಹುಷಾರಾಗಿರ್ರಿ. ಫಸ್ಟ್ ಈ ಅಕೌಂಟ್ ನ ರಿಪೋರ್ಟ್ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರಿಗೂ ಆದಷ್ಟು ಟ್ಯಾಗ್ ಮಾಡಿ ಈ ವಿಡಿಯೋದಲ್ಲಿ. ಆದಷ್ಟು ಬೇಗ ಈ ಪ್ರೊಫೈಲ್ ನ ಡೌನ್ ಮಾಡಿಸಲೇಬೇಕು. ಇನ್ನು ಮೆಟ್ರೋದಲ್ಲಿ ಇಂತಹ ನೀಚ ಕೆಲಸ ಎಸಗಿದವರಿಗೆ ಇದೀಗ ಪೊಲೀಸ್ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಮಹಿಳೆಯರ ವಿಡಿಯೋ ವೈರಲ್ ಬಗ್ಗೆ ತನಿಖೆ ಚುರುಕುಗೊಳಿಸಿದೆ ಪೊಲೀಸ್ ಅಧಿಕಾರಿಗಳ ತಂಡ. ಇದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ಮೆಟ್ರೋದಲ್ಲಿ ವಿಡಿಯೋ ಮಾಡಿದವರಿಗೆ ಬಿಗ್ ಶಾಕ್ ಕೊಟ್ಟಿದೆ. ವಿಡಿಯೋ ಮಾಡಿದಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಯಾರು ಈ ರೀತಿಯಾಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂಥವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಜಗಲಾರಸ್ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಅವರ ಗೊತ್ತಾಗಲ್ಲ ಅಂತ ಹಾಗೆ ಅವರ ಒಂದು ಚಿತ್ರೀಕರಣ ಮಾಡಿ ಆ ಫೋಟೋಗಳು ಮತ್ತು ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹರಿಬಿಡುವ ಮೂಲಕ ಅಪರಾಧ ಎಸಗಿದ್ದಾರೆ ಎಂದು ನಮ್ಮ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ವಾಯರಿಸಂ ಹಾಗೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ವಾಯರಿಸಂ PNS ಹಾಗೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಹಾಗೂ ಪೇಜ್ ಮಾಲಕರು ಹಾಗೂ ಮತ್ತೆ ಫೋಟೋ ಯಾರು ತೆಗೆದಿದ್ದಾರೆ, ವಿಡಿಯೋ ಯಾರು ಮಾಡಿದ್ದಾರೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮುಂದುವರೆದಿದೆ. ಆದಷ್ಟು ಶೀಘ್ರವಾಗಿ ಪತ್ತೆ ಮಾಡಿ ಅವರನ್ನ ಕಾನೂನಿನ ಕ್ರಮಕ್ಕೆ ಒಳಪಡಿಸುವ ಒಂದು ಕೆಲಸ ನಗರ ಪೊಲೀಸ್ ಮಾಡ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಮೆಟ್ರೋದಲ್ಲಿ ಸಾಕಷ್ಟು ನಾವು ಸೇಫ್ ಆಗಿರ್ತೀವಿ, CCTV ಇರುತ್ತೆ, ಅದೇ ರೀತಿಯಾಗಿ ಸೆಕ್ಯೂರಿಟಿ ಇರುತ್ತೆ ಅಂತ ಮಹಿಳೆಯರು ಹೋಗ್ತಾರೆ. ಆದರೆ ಅದರಲ್ಲೇ ಇದೀಗ ಈ ರೀತಿಯಾದಂತಹ ಒಂದು ನೀಚ ಕೃತ್ಯ ಎಸಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಪ್ರಕರಣ ಯಾವ ರೀತಿಯಾಗಿ ದಾಖಲು ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳ ತನಿಖೆ ಎಲ್ಲಿವರೆಗೆ ಬಂತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಸಂತೋಷ್, ಏನು ಬೆಂಗಳೂರಿನಲ್ಲಿ ಮೆಟ್ರೋ ಟ್ರೈನ್ ಬಳಸುವಂತ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತು ಸೇಫ್ಟಿ ಪರ್ಪಸ್ ವೇಗವಾಗಿ ತಾವು ಅನ್ಕೊಂಡಿದ್ದಂತ ಗುರಿಯನ್ನ ಇಲ್ಲ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಬೇಗ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ಬಹುತೇಕ ಜನ ಮೆಟ್ರೋನಲ್ಲಿ ಓಡಾಟ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ರೈನಿಂಗ್ ಸೀಸನ್ ನಲ್ಲಿ ಎಲ್ಲರೂ ಕೂಡ ಮೆಟ್ರೋನ ಹೆಚ್ಚಾಗಿ ಬಳಸ್ತೇವೆ. ಸೊ ಇದರ ಆಧಾರ ಕೆಲ ಕಿಡಿಗೇಡಿಗಳು ಮೆಟ್ರೋದಲ್ಲಿ ಓಡಾಡುವಂತ ಹೆಣ್ಣು ಮಕ್ಕಳು ಏನಿರ್ತಾರೆ ಆ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಚಿತ್ರೀಕರಣವನ್ನ ಮಾಡುವಂಥದ್ದು. ಆ ಚಿತ್ರೀಕರಣವನ್ನ ಮಾಡಿ ಅದಕ್ಕೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೇಜ್ ಅನ್ನು ಓಪನ್ ಮಾಡಿದ್ದಾರೆ. ಆ ಪೇಜ್ ಅನ್ನು ಓಪನ್ ಮಾಡಿ ಅದರಲ್ಲಿ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವಂಥದ್ದು. ಕಳೆದ 10ನೇ ತಾರೀಕು ಇನ್ಸಿಡೆಂಟ್ ಆಗಿರುವಂತದ್ದು. ಕೆಲವು ಮೆಟ್ರೋದಲ್ಲಿ ಓಡಾಡುವಂತ ಮಹಿಳೆಯರು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ವಿಡಿಯೋಗಳನ್ನ ಕದ್ದೆ ಮುಚ್ಚಿ ವಿಡಿಯೋಗಳನ್ನ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡುವಂಥದ್ದು. ಅದ್ರ ಜೊತೆಗೆ ಅದು ಬೆಂಗಳೂರು ಅಂತಾನೆ ಹೇಳಿ ಅವರು ಅಪ್ಲೋಡ್ ಮಾಡಿರುವಂತದ್ದು. ಸೊ ಯಾವಾಗ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ವಿಡಿಯೋಗಳನ್ನ, ಇದನ್ನ ಗಮನಿಸಿದಂತ ಜನರು, ಸಾರ್ವಜನಿಕರು ಈ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ಒಂದು ಇನ್ಸ್ಟಾಗ್ರಾಮ್ ಐಡಿ ಏನಿರುತ್ತೆ ಅದನ್ನ ಎಲ್ಲರೂ ಕೂಡ ರಿಪೋರ್ಟ್ ಮಾಡಿ ಮತ್ತು ಇದನ್ನು ಪೊಲೀಸರಿಗೆ ತಲ್ಕೊಂಡು ಕೂಡ ಇದನ್ನ ಶೇರ್ ಮಾಡಿ ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದರ ಬೆನ್ನಲ್ಲೇ ನಗರ ಪೊಲೀಸರು ಈಗಾಗಲೇ ಎಚ್ಚೆತ್ತುಕೊಂಡಿರುವಂತದ್ದು. ಈ ಸಂಬಂಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಈಗಾಗಲೇ ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಅದರ ಮಾಲೀಕ ಯಾರು, ಅದರ ಇನ್ಸ್ಟಾಗ್ರಾಮ್ ಐಡಿಯ ಓನರ್ ಯಾರಿದ್ದಾನೆ ಆತನ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ಮತ್ತು ಅದರ ಇಮಿಡಿಯೇಟ್ ಆಗಿ ಆ ಒಂದು ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಅದನ್ನ ಬ್ಲಾಕ್ ಮಾಡ್ಲಿಕ್ಕೆ ಈಗಾಗಲೇ ತಾಂತ್ರಿಕವಾಗಿ ಏನೆಲ್ಲ ಮಾಡಬೇಕು ಆ ಕ್ರಮವನ್ನು ಕೈಗೊಂಡಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಡಿಸಿಪಿ ದಕ್ಷಿಣ ವಿಭಾಗದ ಲೋಕೇಶ್ ಅಂದ್ರೆ ಅವರು ಕೂಡ ಸ್ಪಷ್ಟಪಡಿಸಿರುವಂತದ್ದು. ಯಾರೇ ವ್ಯಕ್ತಿ ಆಗಿದ್ರು ಕೂಡ ಅದನ್ನ ವಿರುದ್ಧ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ. ಈಗಾಗಲೇ ನಾವೇ ಯಾರು ಕೂಡ ದೂರನ್ನ ಕೊಟ್ಟಿಲ್ಲ, ನಾವೇ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಆರೋಪಿಯನ್ನ ಬಂಧಿಸ್ಲಿಕ್ಕೂ ಕೂಡ ಮುಂದಾಗಿದ್ವಿ. ಶೀಘ್ರವಾಗಿ ಆರೋಪಿಯನ್ನ ಬಂಧಿಸಿ ಅದನ್ನು ವಿಚಾರಣೆಯನ್ನು ಮಾಡೋದು ಗೊತ್ತಾಗುತ್ತೆ. ಇದು ಒಂದೇ ಪೇಜ್ ನಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾನ, ಬೇರೆ ಬೇರೆ ಪೇಜ್ ಗಳಲ್ಲಿ ಏನಾದ್ರು ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡುವಂತದ್ದು, ಅದನ್ನ ವೈರಲ್ ಮಾಡುವಂತ ದುಷ್ಕೃತ್ಯವನ್ನ ಮಾಡ್ತಾ ಇದ್ದಾನಂತ. ಸೊ ಅದಕ್ಕೆ ಪೊಲೀಸರ ತನಿಖಾ ನಂತರ ಆರೋಪಿ ಬಂದ ಬಳಿಕ ಅಷ್ಟೇ ಇದು ಮಾಡಿದಂತಹ ದುಷ್ಕರ್ಮಿ ಯಾರು ಏನನ್ನ ಎಲ್ಲಾ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.